ಮಾಡಬೇಕಾಗಿ ಅವರಲ್ಲಿ ವಿನಂತಿ. ಎಲ್ಲ ರೈತರು ವೇದಿಕೆ ಮುಂಭಾಗದಲ್ಲಿ ಬರಬೇಕು. ದಯವಿಟ್ಟು ಗೇಟ್ ಹತ್ರ ರೈತರಿಗೆ ಮೋಸ ಮಾಡಿರ್ತಕ್ಕಂಥ ಸರ್ಕಾರಕ್ಕೆ ರಾಜ್ಯದ ಅಧ್ಯಕ್ಷರಾದಂಥ ಬೀರಪ್ಪ ದೇಶನೂರ್ ಹಾಗೂ ಮಹಿಳಾ ರಾಜ್ಯಾಧ್ಯಕ್ಷರಾದ ಮಾಧವಕ್ಕನವರು ಹಾಗೂ ಈ ನವಲಗುಂದ ಸಾಹೇಬರ ಅಧ್ಯಕ್ಷತೆಯಲ್ಲಿ ನಡೀತಾ ಇರ್ತಕ್ಕಂಥ ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಸರ್ಕಾರಕ್ಕೆ ಸರ್ಕಾರ, 6.5 ಕೋಟಿ ದುಡ್ಡನ್ನ ನಿಮ್ಮ ಜಿಲ್ಲಾಡಳಿತದ ಅಧಿಕಾರಿಗಳು ನಕಲಿ ಒಂದು NRL ಅಂತೇಳಿ ಒಂದು ಕಂಪ್ನಿಯ ಸೃಷ್ಟಿ ಮಾಡಿ ಈ ಭಾಗದ ರೈತರಿಗೆ ಟೋಪಿ ಹಾಕೋದ್ರಲ್ಲಿ ನೀವು ಯಶಸ್ವಿಯಾಗಿದ್ದೀರಿ. ಈ ರಾಜ್ಯ ಸರ್ಕಾರಕ್ಕೆ ಕಿಂಚಿತ್ ಗೌರವ ಇದ್ದರೆ ಕೂಡಲೇ ಆ ಹಿಂದೆ ಯಾರವ್ರೆ, ಯಾರ್ಯಾರು ಕೈವಾಡ ಇದೆ, ಇದರಲ್ಲಿ ಯಾವ ಅಧಿಕಾರಿಗಳು ಶಾಮೀಲಾಗಿದ್ದಾರಾ, ಇಲ್ಲ ಯಾವ ರೈತ ಮುಖಂಡರುಗಳು ಶಾಮೀಲಾಗಿದ್ದಾರಾ, ಇಲ್ಲ ಯಾವ ಬ್ರೋಕರ್ಗಳು ಶಾಮೀಲಾಗಿದ್ದಾರಾ, ಕೂಡಲೇ ತನಿಖೆ ಮಾಡಿಸಿ ಈ ಸರ್ಕಾರ ಮಧ್ಯಪ್ರವೇಶ ಮಾಡಿ ರೈತರ ದುಡ್ಡನ್ನ ಕೊಡಬೇಕು ಅಂತ ಹೇಳ್ತಾ ಈ ಸಭೆ ಮುಖಾಂತರ, ಈ ವಾಹಿನಿಗಳ ಮುಖಾಂತರ ಜಿಲ್ಲಾ ಗದಗ DC ಕಚೇರಿ ಎದುರುಗಡೆ ಇವತ್ತು ಏನು ನಿನ್ನೆಯಿಂದ ಅಹೋರಾತ್ರಿ ಧರಣಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಬೀರಪ್ಪ ದೇಶನೂರ್ ಅವರ ನೇತೃತ್ವದಲ್ಲಿ. ಮೊನ್ನೆ ದಿನ ಹೋದ ತಿಂಗಳು ನಾನೇ ಮುಖ್ಯಮಂತ್ರಿಗಳ ಮನೆಯಲ್ಲಿ ಇದೇ ಹೆಣ್ಮಕ್ಳುಗಳು ಬಂದಿದ್ದರು. ನಮ್ಮ ಸಹೋದರಿ ಮಾದೇವಕ್ಕ ಉಯಿಲ್ಗೋಳ ಅವ್ರ ಜೊತೆ ಬಂದಿದ್ದರು. ಕೆಲವೊಂದು 5 ಹೆಣ್ಮಕ್ಳು ಅವರು ಮುಖ್ಯಮಂತ್ರಿಗಳ ಮನೆ ಒಳಗಡೆ ನಾವು ಶೌಚಾಲಯಕ್ಕೆ ಹೋಗಿ ನಾವು ಆತ್ಮಹತ್ಯೆ ಮಾಡ್ಕೊತೀವಿ, ನಮಗೆ ಈ ಸರ್ಕಾರ ರಕ್ಷಣೆ ಮಾಡ್ತಾ ಇಲ್ಲ ಅಣ್ಣ ಅಂತೇಳಿ ಹೆಣ್ಮಕ್ಳು ಅಳನ್ನ ತೋಡ್ಕೊಂಡ್ರು. ಯಾವುದೇ ಕಾರಣಕ್ಕೂ ನೀವು ಈ ಥರ ಧೈರ್ಯ ಕೆಡಿಸ್ಕೋಬಾರ್ದು, ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇನೆ ಅಂತೇಳಿ ಅವತ್ತೇ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ, ಮಾತಾಡ್ತೀವಿ ಕೃಷ್ಣೇಗೌಡ್ರೆ ಅಂತ ಹೇಳಿದರು. ಆದರೂ ಇನ್ನೂ ಈ ಸರ್ಕಾರ ಮಧ್ಯಪ್ರವೇಶ ಮಾಡಿಲ್ಲ ರೈತರ ವಿಚಾರದಲ್ಲಿ. ಅವರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಗುದ್ದಾಡ್ತವ್ರೆ ಹೊರತು ನಾನು KPCC ಅಧ್ಯಕ್ಷ ಆಗಬೇಕು, ನಾನು ಮುಖ್ಯಮಂತ್ರಿ ಆಗಬೇಕು, ನಾನು ಡೆಪ್ಟಿ CM ಆಗಬೇಕು ಅಂತೇಳಿ ಹೋರಾಟ ಮಾಡ್ತವ್ರೆ ಹೊರತು ಈ ರಾಜ್ಯದ ರೈತರನ್ನ, ಈ ರಾಜ್ಯದ ಜನತೆ ಮರೆತು ಇವರು AC ರೂಮಲ್ಲಿ ಕೂತ್ಕೊಂಡು ಮುಖ್ಯಮಂತ್ರಿಗಳನ್ನ ನಾನಾಗಬೇಕು ಅಂತೇಳಿ ಇವರು ತಾರತಮ್ಯ ಮಾಡ್ತಾರೆ ಹೊರತು ಈ ರೈತರನ್ನ ರಕ್ಷಣೆ ಮಾಡೋದ್ರಲ್ಲಿ ವಿಫಲವಾಗಿದೆ ಅಂತ ಈ ಸರ್ಕಾರ ಹೇಳಕ್ಕೆ ಇಷ್ಟಪಡ್ತೇನೆ.